Welcome to Acharya English. Get ready to master English with quick notes and easy explanations. Unit 1 Prose Love for Animals Warm up activity. Fill in the boxes with letters so that you get the names of animals. One has been done for you. ಈ ಕೆಳಗಡೆ ಕೊಟ್ಟಿರುವಂತಹ ಬಾಕ್ಸ್ನಲ್ಲಿ ನೀವು ಅನಿಮಲ್ಸ್ ನೇಮನ್ನು ಕೊಟ್ಟಿರುವ ಅಕ್ಷರಗಳನ್ನ ಬಳಸಿಕೊಂಡು ತುಂಬಬೇಕು. ಆಗ ನಿಮಗೆ ವಿವಿಧ ಪ್ರಾಣಿಗಳ ಹೆಸರು ಸಿಗ್ತಾ ಹೋಗುತ್ತೆ. ಉದಾಹರಣೆಗೆ ಕ್ರೊಕೊಡೈಲ್, ಆಕ್ಸ್, ಲೆಪರ್ಡ್ ಈ ರೀತಿಯಾಗಿ. Task B. Discuss in groups how animals are helpful to us. After you discuss, write down in the space provided the names of the animals and how they are useful to us. ಮೊದಲ ಒಂದು ಟೇಬಲ್ನಲ್ಲಿ ನೀವು ಅನಿಮಲ್ಸ್ ನೇಮನ್ನು ಬರೀಬೇಕು. ಹಾಗೆ ಎರಡನೇ ಟೇಬಲಲ್ಲಿ ಅವು ಯಾವ ರೀತಿ ಉಪಯೋಗ ಆಗಿವೆ ನಮಗೆ ಅನ್ನೋದನ್ನು ಬರೀಬೇಕು. ಉದಾಹರಣೆಗೆ ಆಕ್ಸ್, ಅದು ಉಳುಮೆಯನ್ನು ಮಾಡೋದಕ್ಕೆ ನಮಗೆ ಸಹಾಯಕ ಆಗುತ್ತೆ. ಈ ರೀತಿಯಾಗಿ ಉಳಿದಂತಹ ಪ್ರಾಣಿಗಳ ಹೆಸರನ್ನು ಬರೆಯೋದು, ಅವು ನಮಗೆ ಹೇಗೆ ಉಪಯುಕ್ತ ಆಗಿವೆ ಅನ್ನೋದನ್ನು ಎರಡನೇ ಟೇಬಲಲ್ಲಿ ಬರೆಯುವಂಥದ್ದು. The school bell rings. It is 4:15 in the evening. Lucy and Nitin are returning home from school. They see a man walking with his pet dog. The man is trying to tell his dog something. The dog seems to be answering him by barking. Watching this, Lucy remembers Ramana Maharshi. ಶಾಲಾ ಗಂಟೆ 4:15 ಬಾರಿಸುತ್ತೆ. ಸಂಜೆ ಆಗಿರುತ್ತೆ. ಆಗ ಲೂಸಿ ಮತ್ತು ನಿತಿನ್ ಮನೆಗೆ ವಾಪಸ್ ಆಗ್ತಾ ಇರ್ತಾರೆ. ರಿಟರ್ನ್ ಅಂದರೆ ವಾಪಸ್, ಹಿಂತಿರುಗು. ದೇ ಸಿ ಅ ಮ್ಯಾನ್ ವಾಕಿಂಗ್ ವಿತ್ ಹಿಸ್ ಪೆಟ್ ಡಾಗ್. ಒಬ್ಬ ಮನುಷ್ಯ ಒಂದು ನಾಯಿಯನ್ನು ಸಾಕಿರ್ತಾನೆ. ಅವನು ಆ ನಾಯಿಯ ಜೊತೆ ಹೋಗ್ತಾ ಇರ್ತಾನೆ. ಅವನು ಆ ನಾಯಿಯ ಜೊತೆ ಏನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಅದು ಕೂಡ ವಾಪಸ್ ಅವನಿಗೆ ಆನ್ಸರ್ ಮಾಡೋ ರೀತಿಯಲ್ಲಿ ಬೊಗಳ್ತಾ ಇರುತ್ತೆ. ಇದನ್ನು ನೋಡಿದಂತಹ ಲೂಸಿ ರಮಣ ಮಹರ್ಷಿಗಳನ್ನು ನೆನ್ಪು ಮಾಡ್ಕೊಳ್ತಾಳೆ. ಲೂಸಿ, ಡು ಯು ನೋ ಎನಿಥಿಂಗ್ ಅಬೌಟ್ ಭಗವಾನ್ ರಮಣ ಮಹರ್ಷಿ? ನಿತಿನ್, ನೋ ಐ ಡೋಂಟ್. ವಾಟ್ ಸ್ಪೆಷಲ್ ಅಬೌಟ್ ಹಿಮ್? ಇದನ್ನು ನೋಡಿ ಲೂಸಿ ರಮಣ ಮಹರ್ಷಿಯನ್ನು ನೆನ್ಪು ಮಾಡಿಕೊಂಡು ನಿತಿನ್ನನ್ನು ಕೇಳ್ತಾಳೆ, ನಿನಗೆ ಭಗವಾನ್ ರಮಣ ಮಹರ್ಷಿ ಗೊತ್ತಾ ಅಂತ ಹೇಳಿ. ಇಲ್ಲ, ನನಗೆ ಅವ್ರು ಯಾರೋ ಗೊತ್ತಿಲ್ಲ, ಏನು ವಿಶೇಷತೆ, ವಾಟ್ ಸ್ಪೆಷಲ್ ಅಬೌಟ್ ಹಿಮ್ ಅಂತ ಹೇಳಿ ನಿತಿನ್ ಕೇಳ್ತಾನೆ. ಲೂಸಿ, ಶ್ರೀ ಭಗವಾನ್ ರಮಣ ಮಹರ್ಷಿ ಲವ್ಡ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್. ನಿತಿನ್, ಕೆನ್ ಯು ಟೆಲ್ ಮಿ ಮೋರ್ ಅಬೌಟ್ ರಮಣ ಮಹರ್ಷಿ? ಆಗ ಲೂಸಿ ಹೇಳ್ತಾಳೆ, ಭಗವಾನ್ ರಮಣ ಮಹರ್ಷಿ ಅವರು ಪ್ರಾಣಿ ಪಕ್ಷಿಗಳನ್ನು ತುಂಬಾ ಪ್ರೀತಿ ಮಾಡ್ತಿದ್ರು ಅಂದಾಗ ನಿತಿನ್ ಹೇಳ್ತಾನೆ, ನನಗೆ ಮತ್ತಷ್ಟು ಏನನ್ನಾದರೂ ಇವ್ರ ಬಗ್ಗೆ ನೀನು ತಿಳಿಸ್ಬೋದಾ ಅಂತ ನಿತಿನ್ ಕೇಳ್ತಾನೆ. ಲೂಸಿ, ಲಿಸನ್, ಈವನ್ ಅನಿಮಲ್ಸ್ ವರ್ ಅಟ್ರಾಕ್ಟೆಡ್ ಟು ಹಿಮ್. ಹಿ ಸ್ಪೋಕ್ ಟು ದೆಮ್ ಜಸ್ಟ್ ಆ್ಯಸ್ ಹಿ ವುಡ್ ಸ್ಪೀಕ್ ವಿತ್ ಪೀಪಲ್. ಹಾಗಾದರೆ ಕೇಳು, ಪ್ರಾಣಿ ಪಕ್ಷಿಗೂ ಕೂಡ ಅವ್ರ ಹತ್ರ ಅಟ್ರಾಕ್ಟ್ ಅಂದರೆ ಆಕರ್ಷಣೆಗೊಳ್ಳೋದು, ಅವರೆಡೆಗೆ ಸೆಳ್ಕೊಳ್ತಾ ಇದ್ರು. ಅವರು ಪ್ರಾಣಿ ಪಕ್ಷಿಗಳು ಅವ್ರನ್ನ ತುಂಬಾ ಇಷ್ಟಪಡ್ತಿದ್ವು. ಅವರು ಪ್ರಾಣಿ ಪಕ್ಷಿಗಳ ಜೊತೆ ಮನುಷ್ಯರ ಜೊತೆ ಮಾತಾಡುವಂತೆಯೇ ಮಾತಾಡ್ತಾ ಇದ್ರು. ನಿತಿನ್, ಯು ಮೀನ್ ಜಸ್ಟ್ ಲೈಕ್ ದ ಮ್ಯಾನ್ ವಿ ಸಾ ಟಾಕಿಂಗ್ ಟು ಹಿಸ್ ಡಾಗ್? ಲೂಸಿ, ಎಸ್, ಹಿ ಕಾಲ್ಡ್ ದ ಡಾಗ್ಸ್ ಬಾಯ್ಸ್. ಹಿ ಯೂಸ್ ಟು ಸೇ ಆರ್ ದ ಬಾಯ್ಸ್ ಈಟಿಂಗ್ ದೇರ್ ಫುಡ್. ಹೌದು, ಹಾಗಾದರೆ ನಾವೀಗಷ್ಟೇ ಒಬ್ಬ ಮನುಷ್ಯನನ್ನು ನೋಡಿದ್ವಲ್ಲ, ಅವನ ನಾಯಿ ಜೊತೆ ಮಾತಾಡೋದು, ಅದೇ ರೀತಿಯಾಗಿ ಅವರು ಮಾಡ್ತಿದ್ರಾ? ಹೌದು, ಅವರು ಡಾಗ್ಸ್ಗೆ ಬಾಯ್ಸ್ ಅಂತ ಕರಿತಾ ಇದ್ರು. ಹಿ ಯೂಸ್ ಟು ಸೇ ಆರ್ ದ ಬಾಯ್ಸ್ ಈಟಿಂಗ್ ದೇರ್ ಫುಡ್. ನಮ್ಮೆಲ್ಲ ಹುಡುಗರು ಊಟ ಮಾಡಿದ್ರಾ ಅಂತ ಹೇಳಿ ಅವರು ಕರಿತಾ ಇದ್ರು. ನಿತಿನ್, ರಿಯಲಿ? ಹೌದಾ, ನಿಜನಾ? ಲೂಸಿ, ಎಸ್, ಆ್ಯಂಡ್ ಹಿ ಕಾಲ್ಡ್ ಹಿಸ್ ಕೌ ಲಕ್ಷ್ಮಿ. ಹಿ ಯೂಸ್ ಟು ಸೇ ಗಿವ್ ಲಕ್ಷ್ಮಿ ಸಮ್ ರೈಸ್. ಅದ್ರ ಜೊತೆಗೆ ಹಸುವನ್ನು ಲಕ್ಷ್ಮಿ ಅಂತ ಕರಿತಾ ಇದ್ರು. ಯಾವತ್ತೂ ಹಸು ಅಂತ ಹೇಳಿ ಕರಿತಾ ಇರಲಿಲ್ಲ. ಲಕ್ಷ್ಮಿಗೆ ಇನ್ನೊಂದಿಷ್ಟು ರೈಸನ್ನು ಕೊಡಿ, ಅನ್ನವನ್ನು ನೀಡಿ ಅಥವಾ ಅಕ್ಕಿಯನ್ನು ನೀಡಿ ಅಂತ ಅವರು ಹೇಳ್ತಾ ಇದ್ರು. ನಿತಿನ್, ವೇರ್ ಡಿಡ್ ಹಿ ಕೀಪ್ ಆಲ್ ದೀಸ್ ಅನಿಮಲ್ಸ್? ಅವರು ಈ ಎಲ್ಲ ಪ್ರಾಣಿಗಳನ್ನು ಎಲ್ಲಿಟ್ಟಿದ್ರು? ಲೂಸಿ, ದೀಸ್ ಅನಿಮಲ್ಸ್ lived in his ashram. He always fed the animals and birds first. He ate only after feeding them. ಅವರು ಈ ಎಲ್ಲ ಪ್ರಾಣಿಗಳನ್ನು ಅವ್ರ ಜೊತೆಯಲ್ಲೇ ಆಶ್ರಮದಲ್ಲೇ ಸಾಕಿದ್ರು. ಅವರು ಮೊದಲು ಪ್ರಾಣಿ ಪಕ್ಷಿಗಳಿಗೆ ಊಟ ಮಾಡಿ ಆನಂತರವೇ ಅವರು ಊಟ ಮಾಡ್ತಾಯಿದ್ರು. ನಿತಿನ್, ಈವನ್ ಬರ್ಡ್ಸ್, ಪಕ್ಷಿಗಳಿಗೂನಾ ಅಂತ ಕೇಳ್ತಾನೆ. ಲೂಸಿ, ಎಸ್, ರಮಣ ಮಹರ್ಷಿ ಕಾಲ್ಡ್ ದ ಪೀಕಾಕ್ಸ್ ಬೈ ಮೇಕಿಂಗ್ ಸೌಂಡ್ಸ್ ಆಫ್ ದೇರ್ ಕ್ರೈಸ್. Then they would go to him and eat the peanuts, rice and mangoes from his hands.
ಲೂಸಿ ಹೇಳ್ತಾಳೆ, ಹೌದು, ರಮಣ ಮಹರ್ಷಿ ನವಿಲುಗಳನ್ನು ಅವರದ್ದೇ ಆದ ರೀತಿಯಲ್ಲಿ ಕೂಗ್ತಾ ಇದ್ರು. ಆಗ ನವಿಲುಗಳು ಬಂದು ಅವರ ಕೈಯಿಂದ ಪೀನಟ್ಸ್, ಹಸಿ ಕಡಲೆ ಬೀಜ, ರೈಸ್, ಅಕ್ಕಿ, ಮ್ಯಾಂಗೋಸ್, ಮಾವಿನ ಹಣ್ಣುಗಳನ್ನು ಅವರ ಕೈಯಿಂದ ನವಿಲುಗಳು ತಿಂತಾ ಇದ್ವು. ನಿತಿನ್, that's interesting. Lucy, will you please tell me more interesting stories about Ramana Maharshi and animals? ನಿತಿನ್ಗೆ ಇದನ್ನು ಕೇಳಿ ಇಂಟ್ರೆಸ್ಟಿಂಗ್ ಅನಿಸುತ್ತೆ, ಅಂದರೆ ಆಸಕ್ತಿದಾಯಕವಾಗಿ ಇರುತ್ತೆ. ಹಾಗಾಗಿ ಅವನು ಇನ್ನಷ್ಟು ಹೇಳು ನನಗೆ ರಮಣ ಮಹರ್ಷಿ ಮತ್ತು ಅವರು ಸಾಕಿರುವಂತಹ ಪ್ರಾಣಿಗಳ ಬಗ್ಗೆ ಮತ್ತಷ್ಟು ಹೇಳು ನನಗೆ ಅಂತ ಕೇಳ್ತಾನೆ. ಲೂಸಿ, yes, listen. One day Maharshi was sitting on a hillside. A snake crawled over his legs. He did not move nor show any fear. Later someone asked him what he felt like when the snake crawled over his legs. He replied, cool and soft. ಹಾಗಾದರೆ ಕೇಳು, ಒಂದು ದಿನ ಅವರು ಬೆಟ್ಟದಲ್ಲಿ ಕೂತಿರ್ತಾರೆ. ಆಗ ಒಂದು ಹಾವು ಅವರ ಕಾಲಿನಲ್ಲಿ ಹರಿದು ಹೋಗುತ್ತೆ. ಕ್ರಾಲ್ಡ್ ಅಂದರೆ ತೆವಳುಕೊಂಡು ಹೋಗುತ್ತೆ. ಅವರು ಸ್ವಲ್ಪವೂ ವಿಚಲಿತರಾಗೋದಿಲ್ಲ, ಹಾಗೆ ಸ್ವಲ್ಪವೂ ಅವರು ಭಯವನ್ನು ವ್ಯಕ್ತಪಡಿಸೋದಿಲ್ಲ. ಫಿಯರ್, ಭಯ. ಆಮೇಲೆ ಒಬ್ಬರು ಕೇಳ್ತಾರೆ, ನಿಮಗೆ ಯಾವುದೇ ರೀತಿ ಭಯ ಆಗಲಿಲ್ವಾ, ನಿಮಗೇನು ಅನ್ನಿಸ್ಲಿಲ್ವಾ ಅಂತ ಕೇಳಿದಾಗ, ಹೌದು ಅನ್ನಿಸ್ತು, ಕೂಲ್ ಆ್ಯಂಡ್ ಸಾಫ್ಟ್ ಅಂತ ಹೇಳ್ತಾರೆ ಅವರು. Nitin, my God, I would have cried and run away. Did anyone kill the snakes in the ashram? ಅಯ್ಯಯ್ಯೋ, ನಾನೇನಾದರೂ ಆಗಿದ್ರೆ ಜೋರಾಗಿ ಅಳ್ತಾ ಓಡಿ ಹೋಗ್ಬಿಡ್ತಾ ಇದ್ದೆ. ಆಮೇಲೆ ಯಾರಾದರೂ ಆ ಹಾವನ್ನು ಕೊಂದು ಹಾಕ್ಬಿಟ್ರಾ ಅಂತ ಕೇಳ್ತಾನೆ. Lucy, Ramana Maharshi never allowed people to kill snakes in his ashram. He said, we have come to their home and we have no right to trouble them. They do not trouble us. Oh, we are nearing our homes. I will continue the story tomorrow. ಹಾವನ್ನು ಅನಂತರ ಯಾರಾದರೂ ಸಾಯಿಸಿಬಿಟ್ರ ಅಂತ ನಿತಿನ್ ಕೇಳಿದಾಗ, ರಮಣ ಮಹರ್ಷಿ ಯಾವತ್ತಿಗೂ ಅವರ ಆಶ್ರಮದಲ್ಲಿರುವ ಯಾವುದೇ ಪ್ರಾಣಿ, ಪಕ್ಷಿ, ಹಾವುಗಳನ್ನು ಸಾಯಿಸೋದಕ್ಕೆ ಬಿಡ್ತಿರ್ಲಿಲ್ಲ. ಅವ್ರು ಹೇಳ್ತಾ ಇದ್ರು, ನಾವು ಅವರ ಜಾಗದಲ್ಲಿ ಇದ್ದೀವಿ, ಅವು ನಮ್ಮ ಜಾಗಕ್ಕೆ ಬಂದಿಲ್ಲ, ಹಾಗಾಗಿ ಅವುಗಳನ್ನು ಸಾಯಿಸೋ ಅಂಥ ಹಕ್ಕು ನಮಗಿಲ್ಲ. ನಾವೇ ಅವುಗಳಿಗೆ ತೊಂದರೆ ಕೊಡ್ತಾ ಇದ್ದೀವಿ ವಿನಃ ಅವು ನಮಗೆ ತೊಂದರೆ ಕೊಡ್ತಾ ಇಲ್ಲ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅವರ ಮನೆ ಹತ್ತಿರವೇ ಬಂದಿರುತ್ತೆ. ನಾನು ಈ ಕಥೆಯನ್ನು ನಾಳೆ ಮುಂದುವರಿಸ್ತೀನಿ ಅಂತ ಲೂಸಿ ಹೇಳ್ತಾಳೆ. ನಿತಿನ್, ಎಸ್, ಥ್ಯಾಂಕ್ಸ್ ಎ ಲಾಟ್. ಹೂ ಟೋಲ್ಡ್ ಯು ಆಲ್ ದೀಸ್ ಸ್ಟೋರೀಸ್? ಹೌದಾ, ನಿನಗೆ ತುಂಬಾ ಧನ್ಯವಾದಗಳು. ನಿನಗೆ ಈ ಥರ ಕಥೆಗಳನ್ನೆಲ್ಲ ಯಾರು ಹೇಳ್ತಾರೆ? ಲೂಸಿ, ಮೈ ಗ್ರ್ಯಾಂಡ್ ಮದರ್ ನೋಸ್ ಅ ಲಾಟ್ ಆಫ್ ಸ್ಟೋರೀಸ್. ಶಿ ಟೆಲ್ಸ್ ಅಸ್ ಸ್ಟೋರೀಸ್ ಎವ್ರಿ ಡೇ. ಬಾಯ್. ಲೂಸಿ ಹೇಳ್ತಾಳೆ, ನಮ್ಮ ಅಜ್ಜಿಗೆ ತುಂಬಾ ಈ ಥರದ ಕಥೆಗಳು ಗೊತ್ತು, ಅವರು ಡೈಲಿ ನನಗೆ ಈ ಥರ ಕಥೆ ಹೇಳ್ತಾರೆ. ಬಾಯ್. ನಿತಿನ್, ದಟ್ಸ್ ವಂಡರ್ಫುಲ್. ಟೆಲ್ ಮಿ ಮೋರ್ ಟುಮಾರೋ. ಸಿ ಯು. ಬಾಯ್. ಹಾಗಾದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಅದು? ನನಗೆ ಇನ್ನೊಂದು ಕಥೆಯನ್ನು ನಾಳೆ ಹೇಳು. ನಾಳೆ ಸಿಗೋಣ. ಬಾಯ್. Thanks for watching.